ಅದು ಅವರಿಗೆ ಆಗ್ತದೆ, ಅವರಿಗೆ ತಾಗ್ತದೆ. ಅವರು ನಿಮಗೆ ಸಾಲಗಾರರು ಬಂದು ಉಪದ್ರ ಕೊಡಲಿ ಅಂತ ಹೇಳಿದ್ರೆ ಅವ್ರ ಮನೆಗೆ ಸಾಲಗಾರರು ನುಗ್ತಾರೆ. ನೀವು ಗಂಡ ಹೆಂಡತಿ ಜಗಳ ಆಗಲಿ ಅಂತ ಅವರು ಕಾಯ್ತಾ ಕೂತ್ಕೊಂಡ್ರೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತದೆ. ನಿಮ್ಮ ಮಕ್ಕಳು ಓದೋದ್ರಲ್ಲಿ ಹಿಂದೆ ಬೀಳಲಿ ಅಂತ ಹೇಳ್ಕೊಂಡು ಎಣಿಸಿದ್ರೆ ಅವರ ಮಕ್ಕಳು ಅಲ್ಲಿ ಹಿಂದೆ ಬೀಳ್ತಾರೆ, ಆಯ್ತಾ. ಹೀಗೆ ಏನಾದರೂ ನಿಮಗೆ ಏನು ಎಣಿಸ್ತಾರೆ ನೋಡಿ, ಅದೆಲ್ಲ ಅವರ ಮನೆಯಲ್ಲಿ ನಡೀತಾ ಇರ್ತದೆ, ಆಯ್ತಾ. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಇಷ್ಟು ದಿವಸ ನೀವು ಕೆಲವೊಂದು ವಿಡಿಯೋ ನೋಡಿಕೊಂಡು ಟೈಮ್ ಪಾಸ್ಗೆ ನೋಡಿರ್ಬೋದು, ಅಥವಾ 1 ವಾರ 2 ವಾರ ಮಾಡಿ ಬಿಟ್ಟಿರ್ಬೋದು. ಆದರೆ ಇದೊಂದು ಮಾತ್ರ ಮಾಡದೆ ಇರಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮ್ಮ ಮನೆ, ನಮ್ಮ ಸಂಸಾರವನ್ನು ಕಾಪಾಡುವುದು ನಮ್ಮ ಕೈಯಲ್ಲಿದೆ, ಆಯಿತಾ. ನಮ್ಮ ಸಂಸಾರವನ್ನು ಬೇರೆಯವರು ಬಂದು ಕಾಪಾಡುವುದಿಲ್ಲ. ನಮ್ಮ ಮನೆ ಒಳ್ಳೆದಿರಬೇಕು, ನಮ್ಮ ಮನೆಯಲ್ಲಿರುವ ಜನರು ಒಳ್ಳೆದಿರಬೇಕು, ನಮ್ಮ ಮಕ್ಕಳು ಒಳ್ಳೆದಿರಬೇಕು ಅಂತ ಹೇಳಿದರೆ ಈ ಕೆಲಸವನ್ನು ನಾವೇ ಮಾಡಬೇಕು. ಯಾಕೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಕೆಲವೊಬ್ರು ಎಣಿಸ್ತಾರೆ ಏನಂತ ಹೇಳಿದರೆ, ಅದೆಲ್ಲ ಸುಳ್ಳು, ಇದೆಲ್ಲ ಮಾಡಿದರೆ ನಮ್ಮದೇನು ಮನೆಯನ್ನು ಒಳ್ಳೇದಾಗ್ತದ ಅಂತ ಹೇಳ್ಕೊಂಡು. ನಾನು ಇವಾಗ ಹೇಳ್ತೇನೆ ನೋಡಿ, ಅದು ನಿಮಗೆ ನಿಮ್ಮ ಮನೆಯಲ್ಲಿ ಘಟನೆ ನಡೆದಿದ್ರೆ, ನಿಮಗೆ ಆಗಿದ್ರೆ ಉಂಟಲ್ಲ, ನೀವು ಇದನ್ನು ಖಂಡಿತ ಬೇಗನೆ ಮಾಡೋದು ಒಳ್ಳೆಯದು. ಈ ಗುರುವಾರ ಅಥವಾ ಭಾನುವಾರ ಮಾಡೋದು ಒಳ್ಳೆಯದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈ ಘಟನೆ ನಡೆದಿಲ್ಲ ಅಂತ ಹೇಳ್ಕೊಂಡಾದರೆ ನಾನು ಹೇಳ್ತೇನೆ ನೋಡಿ, ಅದು ನಿಮ್ಮ ಮನೆಯಲ್ಲಿ ಖಂಡಿತ ಆಗಿಯೇ ಆಗ್ತದೆ, ಆಯಿತಾ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರ ಮನೆಯ ದೋಸೆ ಕೂಡ ತೂತೆ, ಆಯಿತಾ. ಕೆಲವರ ಮನೆಯಲ್ಲಿ ಕಾವಲಿಯೇ ತೂತಾಗಿರ್ತದೆ, ಅದು ಬಿಡಿ, ಆಯಿತಾ. ಆಗಿಯೇ ಆಗ್ತದೆ. ಆ ಥರ ಅನುಭವ ನಿಮಗೆ ಆದರೆ ಉಂಟಲ್ಲ, ಆಮೇಲಾದರೂ, ಇವಾಗ ನಿಮಗೆ ಅದು ಮೂಢನಂಬಿಕೆ ಅಂತ ಎಣಿಸ್ಕೊಂಡು ಇರ್ಬೋದು. ಒಂದು ವೇಳೆ ಆ ಘಟನೆ ನಿಮ್ಮ ಮನೇಲಿ ಆದ ನಂತರ ಆದರೂ ಈ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಯ್ಯೋ ಅಂಬಿಕಾ ಹೀಗೆ ಹೇಳ್ತಿದ್ದಾಳಲ್ಲ, ಎಂಥ ಕತೆ ಅಂತ ಹೇಳ್ಕೊಂಡು ಎಣಿಸ್ಲಿಕ್ಕೆ ಹೋಗ್ಬಿಡಿ. ಇವಾಗಿನ ಕಾಲ ಯಾವ ರೀತಿ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ, ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ಅವರು ನಮ್ಮ ಸ್ವಂತದವರೇ ಆಗಿರಬಹುದು ಅಥವಾ ದೂರದವರಾಗಿರ್ಬೋದು, ಆಯಿತಾ. ದೂರದವರನ್ನಾದರೂ ನಂಬಬಹುದು, ಶತ್ರುಗಳನ್ನಾದರೂ ನಂಬಬಹುದು, ಆದರೆ ಹಿತಶತ್ರುಗಳನ್ನು ಯಾವತ್ತೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಪ್ರತಿದಿನ ವಿಡಿಯೋದಲ್ಲಿ ಹೇಳ್ತೇನೆ. ಏನಂತ ಹೇಳಿದರೆ, ಶತ್ರುಗಳು ಉಂಟಲ್ಲ, ನಮ್ಮ ಎದುರುಗಡೆಯಿಂದ ಚುಚ್ಚುತ್ತಾರೆ, ಅಂದರೆ ಚೂರಿಯಲ್ಲಿ ಚುಚ್ಚುತ್ತಾರೆ. ಆದರೆ ಈ ಹಿತಶತ್ರುಗಳು ಅಂದರೆ ನಮ್ಮ ಜೊತೆಗೇ ಇರ್ತಾರೆ, ನಮ್ಮ ಜೊತೆಗೆ ಎಲ್ಲದೂ ಕೂಡ ಹಂಚ್ಕೊಳ್ತಾರೆ, ಅವ್ರದ್ದು ಕಷ್ಟ ಸುಖ ಕೂಡ ನಮ್ಮ ಹತ್ರ ಹೇಳ್ಕೊಳ್ತಾರೆ, ನಮ್ಮ ಜೊತೆಗೆ ಖುಷಿ ಖುಷಿಯಲ್ಲೇ ಇರ್ತಾರೆ. ಆದರೆ ಬೆನ್ನಿಂದ ಚೂರಿ ಹಾಕ್ತಾರೆ, ಬೆನ್ನು ಹಿಂದುಗಡೆಯಿಂದ ಚೂರಿ ಹಾಕ್ತಾರೆ. ಒಟ್ಟಿಗೆ ಇದ್ದು ನಮ್ಮ ಜೊತೆಗೆ ಇದ್ದು ಉಂಟಲ್ಲ, ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರಿಗೆ ನಾವು ಹಿತಶತ್ರುಗಳು ಅಂತ ಹೇಳ್ಕೊಂಡು ಹೇಳೋದಲ್ವಾ. ಇವಾಗ ನೋಡಿ ಯಾವ ರೀತಿ ಕಾಲ ಉಂಟು ಅಂತ ಹೇಳಿದರೆ, ಅಣ್ಣ ಎಲ್ಲಾದರೂ ಶ್ರೀಮಂತರಾದರೆ, ಅಣ್ಣ ಏಳಿಗೆ ಆದರೆ ಅತ್ತಿಗೆಗೆ ಕೂಡ ಆ ಶ್ರೀಮಂತಿಗೆ ಬರ್ತದೆ ಅಂತ ಹೇಳ್ಕೊಂಡು ಸ್ವಂತ ನಾದಿನಿಯರೇ ಹೊಟ್ಟೆ ಕಿಚ್ಚು ಪಡ್ತಾರೆ. ಅಥವಾ ತಮ್ಮ ಏಳಿಗೆ ಆದರೆ, ತಮ್ಮನಿಗೆ ಏನಾದರೂ ಒಳ್ಳೆಯದಾದರೆ ಉಂಟಲ್ಲ, ತಮ್ಮನ ಜೊತೆ ತಮ್ಮನ ಹೆಂಡತಿ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಕೂಡ ಎಣಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಮಗ ಏಳಿಗೆ ಆದರೆ ಮಗನ ಜೊತೆಗೆ ಸೊಸೆ ಕೂಡ ಏಳಿಗೆ ಆಗ್ತಾಳೆ ಅಂತ ಹೇಳ್ಕೊಂಡು ಕೂಡ ಎಣಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಗಂಡನ ತಂಗಿಯರು, ಗಂಡನ ತಮ್ಮಂದಿರು, ಯಾರೇ ಬೇಕಾದರೂ ಆಗಿರಲಿ, ಅವರು ಏಳಿಗೆ ಆದರೆ ಅವ್ರ ಜೊತೆಗೆ ಅವ್ರ ಮನೆಯವರೆಲ್ಲರೂ ಏಳಿಗೆ ಆಗ್ತಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ, ಕಷ್ಟದಲ್ಲಿ ಇರುವವರು ಕಷ್ಟದಲ್ಲೇ ಇರಬೇಕು, ಸಾಯೋ ತನಕ ಕಷ್ಟವನ್ನು ಅನುಭವಿಸ್ತಾ ಇರಬೇಕು ಅಂತ ಹೇಳ್ಕೊಂಡೇ ಇವಾಗಿನ ಜನರ ಮನಸ್ಥಿತಿ ಇರ್ತದೆ. ಬಿಟ್ಟರೆ ಯಾರಾದರೂ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅವರಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಹೇಗಾದರೂ ಮಾಡಿ ಅವರದ್ದು ಹುಳಿ ಹಿಂಡುವುದು ಹೇಗೆ, ಅವರ ಸಂಸಾರ ಕೆಡಿಸುವುದು ಹೇಗೆ, ಅವರ ಮನೆ ಏಳಿಗೆ ಆಗದೇ ಇರುವ ಹಾಗೆ ಮಾಡುವುದು ಹೇಗೆ, ಆಯಿತು. ಅವರಿಗೆ ತೊಂದರೆ ಬರುವ ಹಾಗೆ ಮಾಡುವುದು ಹೇಗೆ, ಅವರೆಲ್ಲಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಬೇಕು, ಅದು ಹೇಗೆ ಮಾಡೋದು, ಆಯಿತಾ. ಇಂಥದ್ದೆಲ್ಲ ಮಾಡಿರ್ತಾರೆ. ಗಂಡ ಹೆಂಡತಿ ಖುಷಿಯಿದ್ದರೆ ಗಂಡ ಹೆಂಡತಿಯನ್ನು ದೂರ ಮಾಡೋದು ಹೇಗೆ, ಮಕ್ಕಳು ಒಳ್ಳೆಯದಾಗ್ತಾ ಇದ್ದರೆ ಮಕ್ಕಳನ್ನು ಹೇಗೆ ಏಳಿಗೆ ಆಗದಿದ್ದ ಹಾಗೆ ಮಾಡೋದು, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರೆ ಆ ಮಕ್ಕಳು ಓದಲಿಕ್ಕೆ ಡಲ್ ಆಗುವ ಹಾಗೆ ಹೇಗೆ ಮಾಡೋದು, ಎಲ್ಲದೂ ಕೂಡ ಇವಾಗಿನ ಕಾಲದಲ್ಲಿ ನಡೀತದೆ, ಆಯಿತಾ. ಹಿಂದಿನ ಕಾಲದ ಥರ ಈಗಿನ ಕಾಲ ಇಲ್ಲ. ಸ್ವಂತದವರು ಏಳಿಗೆ ಆಗೋದನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾವತ್ತು ನೋಡಬೇಕಾದ್ರೆ ಅವರುಂಟಲ್ಲ, ಕೈ ಚಾಚ್ಕೊಂಡೇ ಇರಬೇಕು, ಯಾವತ್ತು ಬೇರೆಯವರ ಜೊತೆಗೆ ಕೈ ಚಾಚ್ಕೊಂಡೇ ಇರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ಉಂಟಲ್ಲ, ಅವರಿಗೆ ನೋಡಿಕೊಂಡು ಹೀಯಾಳಿಸ್ಕೊಂಡು ನಗಾಡಲಿಕ್ಕೆ ಖುಷಿ ಆಗ್ತದೆ. ಅದೇ ಅವರದ್ದು ಜಾಗ ಉಂಟಲ್ಲ, ಅಂದರೆ ಬೇರೆಯವ್ರ ಹತ್ರ ಕೇಳುವ ಪರಿಸ್ಥಿತಿಗಿಂತ ಮೇಲೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅದನ್ನು ಅವರ ಕಾಲು ಎಳೆಯೋದು ಹೇಗೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರೆ, ಆಯಿತಾ. ಅಂದರೆ ಅವರು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕ್ತಾ ಇರ್ತಾರೆ. ನಿಮ್ಮ ಮನೆಗೆ ಇಂತಹದ್ದು ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡ್ರೆ ಇದ್ದರೆ ದಯವಿಟ್ಟು ನಾನು ಇವತ್ತು ಹೇಳ್ತೇನೆ ನೋಡಿ, ಅದನ್ನು ಮಾಡಿ ಅಂತ ಹೇಳ್ಕೊಂಡು. ಯಾರನ್ನು ಕೂಡ ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ನೆರಳನ್ನೇ ಕೂಡ ನಾವು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗಿನ ಕಾಲದಲ್ಲಿ. ಆ ಕಾರಣಕ್ಕೆ ಹೇಳೋದು, ನಿಮಗೆ ಖಂಡಿತ ಇದನ್ನು ಮಾಡಿ, ನಿಮಗೆ ಇನ್ನು ಮುಂದಾದರೂ ಒಳ್ಳೆಯದಾಗ್ತದೆ. ಯಾರ ಕಣ್ಣಿನ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬೀಳುವುದಿಲ್ಲ, ನಿಮ್ಮ ಪರಿವಾರದ ಮೇಲೆ ಬೀಳುವುದಿಲ್ಲ, ನಿಮ್ಮ ಸಂಸಾರದ ಮೇಲೆ ಬೀಳುವುದಿಲ್ಲ, ಯಾವ ತೊಂದರೆ ಕೂಡ ಆಗೋದಿಲ್ಲ. ಒಂದು ವೇಳೆ ಈಗ ನಿಮ್ಮ ಮನೆಯಲ್ಲೆಲ್ಲ ಪರಿಸ್ಥಿತಿ ಎಲ್ಲ ಚೆನ್ನಾಗುಂಟು, ನಮಗೆಲ್ಲ ಹಾಗೆಲ್ಲ ಯಾರು ಹಿತಶತ್ರುಗಳಿಲ್ಲ, ನಮಗೆ ಕೆಟ್ಟದ್ದು ಯಾರೂ ಕೂಡ ಬಯಸುವುದಿಲ್ಲ, ನಾವೆಲ್ಲ ಶ್ರೀಮಂತರು ಕೋಟ್ಯಾಧೀಶರಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ನನ್ನ ರಿಲೇಷನ್ಗಳು, ರಿಲೇಟಿವ್ಸ್ಗಳು, ನನ್ನ ಸೋದರರು, ನನ್ನ ಸೋದರಿಯರು, ಅಥವಾ ನಮ್ಮ ಅತ್ತಿಗೆಯರು, ನಾದಿನಿಯರು, ಎಲ್ಲರೂ ಕೂಡ ನಾವು ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ಅಂತ ಹೇಳ್ಕೊಂಡು
ಹೇಳ್ಕೊಂಡಿದ್ರೆ ನೀವು ಮಾಡೋದು ಬೇಡ ಆಯಿತಾ. ಮುಂದೆ ಒಂದು ವೇಳೆ ನಿಮಗೆ ಅವರಿಂದ ತೊಂದರೆ ಆಗಿದೆ ಅಂತ ಹೇಳ್ಕೊಂಡಿದ್ರೆ ಖಂಡಿತ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು, ಏನು ಜಾಸ್ತಿ ಕೆಲಸ ಇಲ್ಲ ಆಯಿತಾ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಹಣದಲ್ಲಿ ಈ ಕೆಲಸವನ್ನು ಮಾಡ್ಬೋದು. ಅದಕ್ಕೆ ಟೈಮ್ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ, ಒಂದು ಅರ್ಧ ಗಂಟೆ ಮಾತ್ರ ನಿಮಗೆ ಟೈಮ್ ತೊಗೊಳ್ಳೋದು. ಟೈಮ್ ಕೂಡ ವೇಸ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ. ನೋಡಿ, ನಿಮಗೆ ಹೊರಗಡೆ ಎಲ್ಲ ಮಾಡೋದಾದ್ರೆ ಉಂಟಲ್ಲ, ಅಂದರೆ ಯಾರಾದರೂ ನಿಮಗೆ ವಾಮಾಚಾರ ಮಾಡಿದ್ದಾರೆ ಅಥವಾ ಅದು ಕೆಟ್ಟದ್ದು ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಮನೇಲಿ ಯಾಕೆ ತುಂಬ ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ಒಂದು ಜ್ಯೋತಿಷ್ಯ ಹತ್ರ ನೀವು ಹೋದರೂ ಕೂಡ ನಿಮಗೆ ಎಷ್ಟು ಬಿಲ್ ತಗೊಳ್ತಾರೆ, ಅವರು ಎಷ್ಟು ಹಣ ತಗೊಳ್ತಾರೆ. ಒಂದು ಪೂಜೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ಕೊಂಡು ಇರುವ ಹಣ ಎಲ್ಲ ಉಂಟಲ್ಲ, ದುಡ್ದಿದ್ದೆಲ್ಲ ಅವರಿಗೆ ಕೊಡೋದ್ರಲ್ಲೇ ಆಗ್ತದೆ. ಅದ್ರ ಬದಲು ಉಂಟಲ್ಲ, ನಾವು ಮನೆಯಲ್ಲಿ ಸಿಗುವ ಕೆಲವು ವಸ್ತುಗಳಿಂದ ನಮ್ಮ ಮನೆಗೆ ಉಂಟಲ್ಲ ಯಾರಾದರೂ ಕೆಡುಕು ಬಯಸಿದರೆ ಅದು ಕೆಡುಕು ನಮಗೆ ತಾಗದೇ ಇರುವ ಹಾಗೆ ಮಾಡ್ಬೋದು ಆಯಿತಾ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ ನಾನು, ನಿಮಗೆ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾಡಿ, ಆದರೆ ಖಂಡಿತ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳೋದು. ನಿಮ್ಮ ಮನೆ ಏಳಿಗೆ ಆಗಬೇಕು, ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡಿ. ನೋಡಿ, ನಿಮಗೆ ಕೆಟ್ಟ ಇದು ದೃಷ್ಟಿ ಬೀಳಬಾರ್ದು ಅಂತ ಹೇಳ್ಕೊಂಡಿದ್ರೆ ನಿಮಗೆ ಉಂಟಲ್ಲ, ಒಂದು ಭಾನುವಾರ, ಒಂದು ಗುರುವಾರ, ಒಂದೇ ಅಮಾವಾಸ್ಯೆ ತುಂಬ ಒಳ್ಳೆಯದು. ಈ 3 ದಿವಸದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ನೀವು ಭಾನುವಾರ ಮಾಡಲಿಕ್ಕೆ ಫ್ರೀ ಇದ್ದಿರಲ್ಲ, ಆದರೆ ಭಾನುವಾರ ಮಾಡಿ. ಗುರುವಾರ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ಗುರುವಾರ ಮಾಡಿ. ನಿಮಗೆ ಬೇಗನೆ ಕೆಲಸ ಆಗಬೇಕು, ಯಾರ್ದು ಕೆಟ್ಟ ಕಣ್ಣಿನ ದೃಷ್ಟಿ ಬೀಳಬಾರ್ದು, ನಿಮಗೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿದ್ದದ್ದು ಅವರಿಗೆ ರಿಟರ್ನ್ ಆಗಬೇಕು ಅಂತ ಹೇಳ್ಕೊಂಡಾದರೆ ಅಮಾವಾಸ್ಯೆ ದಿವಸ ಮಾಡಿ. ಇದನ್ನು ಮಾಡಬೇಕಾದ ಟೈಮ್ ಏನಂತ ಹೇಳಿದ್ರೆ ಸಾಯಂಕಾಲ 6 ಗಂಟೆಯ ನಂತರ ಮಾಡಲಿಕ್ಕೆ, 6 ಗಂಟೆ ಮುಂಚೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಸೂರ್ಯ ಇರುವಾಗ ಉಂಟಲ್ಲ, ನೀವು ಏನು ಇಂಥ ತಂತ್ರಗಳನ್ನೆಲ್ಲ ಮಾಡಿದರೆ ಅದರಲ್ಲಿ ನಿಮಗೆ ರಿಸಲ್ಟ್ ಒಳ್ಳೆಯದು ಕೊಡೋದಿಲ್ಲ. ಆದ್ದರಿಂದ ಸೂರ್ಯ ಮೊಳಗಿದ ನಂತರನೇ, ಸೂರ್ಯ ಅಸ್ತ ಆದ ನಂತರದೇ ಇಂತಹ ತಂತ್ರಗಳನ್ನೆಲ್ಲ ಮಾಡಬೇಕು. ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ, ದಯವಿಟ್ಟು ಬರೆದು ಇಟ್ಕೊಳ್ಳಿ. ನೋಡಿ, ಫಸ್ಟ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಜುಟ್ಟು ಬಂದ ತೆಂಗಿನಕಾಯಿ ಆಯಿತಾ. ಜುಟ್ಟು ತೆಗೆದಿರುವ ತೆಂಗಿನಕಾಯಿ ಅಲ್ಲ, ನೀರು ಕೂಡ ಇರಬೇಕು. ತೆಂಗಿನಕಾಯಿ ಚೆಂದ ಮಾಡಿ ಅಲ್ಗಾಡಿಸಿ ನೋಡಿ, ನೀರು ಕೂಡ ಇರಬೇಕು. ಮತ್ತು ನೀರು ಇಲ್ಲದಿದ್ದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಎರಡನೇದು ಯಾವುದು ಬೇಕು ಅಂತ ಹೇಳಿದರೆ ಒಂದು ಅರ್ಧ ಮೀಟ್ರ್ ಆಗುವಷ್ಟು ಕೆಂಪು ಬಟ್ಟೆ ಬೇಕಾಗ್ತದೆ ಆಯಿತಾ. ಅರ್ಧ ಮೀಟ್ರ್ ಆಗುವಷ್ಟು ಒಂದು ಕೆಂಪು ಬಟ್ಟೆ ಬೇಕಾಗ್ತದೆ. ಮೂರನೇದು ನವಧಾನ್ಯ ಬೇಕಾಗ್ತದೆ. ನವಧಾನ್ಯಗಳು ಯಾವುದೆಲ್ಲ ಅಂತ ಹೇಳ್ಕೊಂಡು ಕೆಲವರಿಗೆ ಗೊತ್ತಿರೋದಿಲ್ಲ ಆಯಿತಾ. ಅಂದರೆ ಎಲ್ಲರೂ ಕೂಡ ತಿಳ್ಕೊಂಡಿರಬೇಕು ಅಂತ ಹೇಳ್ಕೊಂಡಿಲ್ಲಲ್ಲ. ನವಧಾನ್ಯಗಳು ಯಾವುದು ಅಂತ ಹೇಳಿದರೆ ನಾನು ಹೇಳ್ತೇನೆ ನೋಡಿ, ನೀವು ಬರ್ಕೊಳ್ತಾ ಹೋಗಿ. ಯಾಕಂತ ಹೇಳಿದರೆ ಆ ವಸ್ತುಗಳೆಲ್ಲ ಬೇಕು, ಆ ಕಾರಣಕ್ಕೆ ಹೇಳಿದ್ದು. ನವಧಾನ್ಯ ಅಂದರೆ ನಿಮಗೆ ಸೂರ್ಯನಿಗೆ ಯಾವುದು ಬೇಕಂತ ಹೇಳಿದರೆ ಗೋಧಿ, ಚಂದ್ರನಿಗೆ ಯಾವುದು ಬೇಕಂತ ಹೇಳಿದರೆ ಅಕ್ಕಿ, ಕುಜನಿಗೆ ಯಾವುದು ಬೇಕಂತ ಹೇಳಿದರೆ ತೊಗರಿಬೇಳೆ ಆಯಿತಾ. ಮತ್ತು ಬುಧನಿಗೆ ಯಾವುದು ಬೇಕಂತ ಹೇಳಿದರೆ ಹೆಸರು ಕಾಳು, ಗುರುವಿಗೆ ಏನು ಬೇಕಂತ ಹೇಳಿದರೆ ಕಡಲೆಕಾಳು, ಶುಕ್ರನಿಗೆ ಯಾವುದು ಬೇಕು ಅಂತ ಹೇಳಿದರೆ ಅವರೆಕಾಳು, ಶನಿಗೆ ಯಾವುದು ಬೇಕು ಅಂತ ಹೇಳಿದರೆ ಕಪ್ಪು ಎಳ್ಳು, ರಾಹುವಿಗೆ ಯಾವುದು ಬೇಕು ಅಂತ ಹೇಳಿದರೆ ಉದ್ದಿನ ಬೇಳೆ, ಮತ್ತು ಕೇತುವಿಗೆ ಹುರುಳಿಕಾಳು. ಅಷ್ಟು ಕೂಡ ಬರ್ಕೊಳ್ಳಿ, ಯಾವುದೆಲ್ಲ ಬೇಕು ನೋಡಿ. ಗೋಧಿ, ಅಕ್ಕಿ, ತೊಗರಿಬೇಳೆ, ಹೆಸರು ಕಾಳು, ಕಡಲೆಕಾಳು, ಅವರೆಕಾಳು, ಕಪ್ಪು ಎಳ್ಳು, ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಅಷ್ಟು ಬೇಕು. ತುಂಬ ತೊಗೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕಾಗ್ತದೆ. ಇದ್ರೂ ಕೂಡ ಹಾಗೆ ಯಾವುದು ಗೊತ್ತುಂಟಾ, ಇದು ಕಪ್ಪು ಎಳ್ಳು ಉಂಟಲ್ಲ, ಕಪ್ಪು ಎಳ್ಳು ತೊಗೊಳ್ಳುವಾಗ ಕೂಡ ಹಾಗೆ ತುಂಬ ಪ್ರಮಾಣದಲ್ಲಿ ತೊಗೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ಅದು ನಿಮಗೆ ಅದು ಈ ಕೆಲಸಕ್ಕೆ ಮಾತ್ರ ಯೂಸ್ ಮಾಡಿ, ಮತ್ತು ಮನೆಯಲ್ಲೆಲ್ಲ ಇಟ್ಕೊಳ್ಳೋದು ಬೇಡ. ಅದು ಕಾಲು ಕೆಳಗಡೆ ಎಲ್ಲ ಬಿದ್ದು ತುಳಿಬಾರ್ದು ಜನರು. ಆ ಕಾರಣದಿಂದ ಕಪ್ಪು ಎಳ್ಳು ನಿಮಗೆ ಒಂದು 50 ಗ್ರಾಮ್ ತೊಗೊಂಡ್ರೆ ಸಾಕಾಗ್ತದೆ. ಇದು ಇಷ್ಟೂ ವಸ್ತು ಕೂಡ 50 ಗ್ರಾಮ್ ತೊಗೊಂಡ್ರೆ ಸಾಕಾಗ್ತದೆ. ತೊಗೊಂಡುಂಟಲ್ಲ, ಅದನ್ನು ನಾನು ಹೇಳ್ತೇನೆ ನೋಡಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು. ಈ ಕಪ್ಪು ಎಳ್ಳನ್ನು ಉಂಟಲ್ಲ, ನೀವು ಅದನ್ನು ಯೂಸ್ ಮಾಡಿದ ನಂತರ ಕೂಡ ಉಳಿದ್ರೆ ಉಂಟಲ್ಲ ಒಂದು ವೇಳೆ ಕಪ್ಪು ಎಳ್ಳು, ಅದನ್ನು ಏನು ಮಾಡಿ ಅಂತ ಹೇಳಿದರೆ ಹೊರಗಡೆ ಹಾಕಿ, ಅಂದರೆ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ಬನ್ನಿ. ಅದು ಯಾವುದಾದ್ರೂ ಇರುವೆಯೋ ಏನಾದರೂ ತಿನ್ಕೊಂಡು ಹೋಗ್ತದೆ ಆಯಿತಾ. ಮತ್ತು ಮನೆ ಒಳಗೆ ಹಾಗೆ ಕಪ್ಪು ಎಳ್ಳು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇದರಲ್ಲಿ ನವಧಾನ್ಯ ಯಾವುದೆಲ್ಲ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಆಮೇಲೆ 5ನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಸ್ಫಟಿಕದ ಕಲ್ಲು, ಆಲಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ನಿಮಗೆ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಆಯಿತಾ. ಕಲ್ಲು, ಸ್ಫಟಿಕದ ಕಲ್ಲು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಆಲಮ್ ಅಂತ ಹೇಳ್ಕೊಂಡು ಹೇಳಿದ್ರು ಕೊಡ್ತಾರೆ. ಅದನ್ನು ತೊಗೊಳ್ಬೇಕು. ಆಮೇಲೆ 9 ಕಾಳು ಮೆಣಸು ತೊಗೊಳ್ಬೇಕು. ಕಾಳು ಮೆಣಸು ಗೊತ್ತುಂಟಲ್ಲ, ಪೆಪ್ಪರ್, ಅದು 9 ತೊಗೊಳ್ಬೇಕು. ಇವಾಗಲೂ ತೊಗೊಳ್ಬೇಕು. ಇವಾಗ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಆಯಿತಾ. ನೀವು ಫಸ್ಟ್ ಇಷ್ಟು ಐಟಮನ್ನು ತಂದು ಇಟ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಗುರುವಾರ ಅಥವಾ ಭಾನುವಾರ ಅಥವಾ ಅಮಾವಾಸ್ಯೆ ದಿವಸ ಸಾಯಂಕಾಲ ಸೂರ್ಯ ಅಸ್ತ ಆದ ನಂತರ ನೀವೇನು ಮಾಡಿ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಮಣೆಯನ್ನು ಉಂಟಲ್ಲ ಚಂದ ಮಾಡಿ ನೀರಿನಿಂದ ತೊಳಿಬೇಕು. ಅಂದರೆ ಒರೆಸ್ಬೇಕು, ಮಡಿ ಆಗಿರಬೇಕು ಆಯಿತಾ. ಅಂದರೆ ನಿಮಗೆ ಆ ಮಡಿದು ಇದರಲ್ಲೆಲ್ಲ ಮೈಲಿಗೆ ಇರಬಾರ್ದು ಆಯಿತಾ. ನೀವು ಬೇಕಾದರೆ ಗಂಜಲದಿಂದ ಬೇಕಾದರೆ ಒರೆಸ್ಬೋದು, ಅಂದರೆ ಇದು ಏನು ಹೇಳ್ತಾರೆ ಗೋಮೂತ್ರದಿಂದ ಬೇಕಾದರೆ ಒರೆಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ದೇವರದ್ದು ತೀರ್ಥ ಇದೆ ಅಂತ ಹೇಳ್ಕೊಂಡು ಆದರೆ ಅದರಿಂದ ಬೇಕಾದರೆ ಒರೆಸ್ಬೋದು.
ಇಲ್ಲ ಅಂತ ಹೇಳಿದ್ರೆ ಶುದ್ಧವಾದ ನೀರಿನಿಂದ, ತುಳಸಿ ಸ್ವಲ್ಪ ನೀರಿನಿಂದ ಬೇಕಾದರೆ ಒರೆಸ್ಬೋದು ಆಯ್ತಾ. ಆ ಜಾಗವನ್ನು ಶುದ್ಧ ಮಾಡ್ಕೊಳ್ಬೇಕು. ನೀವು ಈ ಕೆಲಸ ಮಾಡಬೇಕಲ್ಲ, ಆ ಕಾರಣದಿಂದ ಆ ಜಾಗವನ್ನು ಶುದ್ಧ ಮಾಡ್ಕೊಳ್ಳಿ. ಇವಾಗ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಶುದ್ಧ ಎಲ್ಲ ಆಯಿತು ಆಯ್ತಾ, ನೀವು ಆ ಜಾಗವೆಲ್ಲ ಶುದ್ಧ ಮಾಡಿದ ನಂತರ ಆ ಜಾಗದಲ್ಲಿ ಉಂಟಲ್ಲ, ನೆಲದ ಮೇಲೆ ಇಟ್ಟು ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಹೇಳ್ತೇನೆ, ನೆಲದ ಮೇಲೆ ಮಾಡಬೇಡಿ, ಮಣೆಯ ಮೇಲೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಟೇಬಲ್ ಮೇಲೆ ಮಾಡಬೇಕು ಬಿಟ್ಟರೆ, ಇಲ್ದಿದ್ರೆ ನಮ್ಮಲ್ಲಿ ಟೇಬಲು ಇಲ್ಲ, ಮಣೆಯೂ ಇಲ್ಲ, ಅಕ್ಕ ನಾನು ಎಂತ ಮಾಡೋದು ಅಂತ ಹೇಳಿದರೆ, ನೀವು ಬೇಕಾದರೆ ಹರಿವಾಣದಲ್ಲಿ ಬೇಕಾದ್ರೆ, ಅಂದರೆ ದೇವರದ್ದು ಉಂಟಲ್ಲ ಬಟ್ಟಲು, ದೇವರಿಂದ ನೀವು ಊಟ ಮಾಡ್ತೀರಲ್ಲ ಆ ಬಟ್ಟಲು ಬೇಡ, ದೇವರಿಗೆ ಯೂಸ್ ಮಾಡ್ತೀರ ನೋಡಿ ಆ ಬಟ್ಟಲು, ಅದು ಕೂಡ ಪರವಾಗಿಲ್ಲ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಕೆಂಪು ಬಟ್ಟೆ, ನಾನು ಹೇಳಿದೆ ನೋಡಿ ಅರ್ಧ ಮೀಟರ್ ಆಗುವಷ್ಟು ಕೆಂಪು ಬಟ್ಟೆ ತಗೊಳ್ಳಿ ಅಂತ, ಆ ಕೆಂಪು ಬಟ್ಟೆಯನ್ನು ಅದ್ರ ಮೇಲೆ ಹಾಸಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ನಾನು ನವಧಾನ್ಯ ತಗೊಳ್ಳಿಕ್ಕೆ ಹೇಳಿದೆ ನೋಡಿ, ಆ ನವಧಾನ್ಯನ್ನು ಕೂಡ ಉಂಟಲ್ಲ ಒಂದೇ ಸಲಕ್ಕೆ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೆ ತಗೊಳ್ಬೋದು. ಆ ನವಧಾನ್ಯದನ್ನು ಮಧ್ಯದಲ್ಲಿ ಇಡಬೇಕು ಆಯಿತಾ, ಮಧ್ಯದಲ್ಲಿ ಇಡಿ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಾಳು ಮೆಣಸು ಕೂಡ ಆಯಿತಾ, 9 ಕಾಳು ಮೆಣಸು ತಗೊಳ್ಳಿಕ್ಕೆ ಹೇಳಿದೆ ನೋಡಿ, ಆ ಕಾಳು ಮೆಣಸು ಕೂಡ ಅದ್ರ ಜೊತೆಗೆ ಸೇರಿಸಬೇಕು. ಆಮೇಲೆ ಸ್ಫಟಿಕದ ಕಲ್ಲು ಕೂಡ ಹಾಗೆ, ಸ್ಫಟಿಕದ ಕಲ್ಲು ಕೂಡ ಮಧ್ಯದ ಜಾಗದಲ್ಲಿ ಇಟ್ಟು, ಆಮೇಲೆ ನಾನು ಹೇಳಿದೆ ನೋಡಿ ತೆಂಗಿನಕಾಯಿಯನ್ನು ಕೂಡ ಆ ಬಟ್ಟೆಯ ಮಧ್ಯದಲ್ಲಿ ಇಡಬೇಕು. ಆ ತೆಂಗಿನಕಾಯಿಗೆ ಏನು ಮಾಡಿ ಅಂತ ಹೇಳಿದ್ರೆ, ಇಟ್ಟು ನಂತರ ಅರಶಿನ ಮತ್ತು ಕುಂಕುಮವನ್ನು ಹಚ್ಚಿ ಆಯಿತಾ, ಅರಶಿನ ಮತ್ತು ಕುಂಕುಮವನ್ನು ಹಚ್ಚಿ ಉಂಟಲ್ಲ, ಆ ಬಟ್ಟೆಯನ್ನು ಗಂಟು ಕಟ್ಟಲಿಕ್ಕೆ ಉಂಟು. ಅಂದರೆ ಇಷ್ಟು ಐಟಮ್ ಉಂಟಲ್ಲ ಅದರೊಳಗಡೆ ಉಂಟಲ್ಲ, ಆ ಕೆಂಪು ಬಟ್ಟೆಯಿಂದ ಗಟ್ಟಿ ಗಂಟು ಕಟ್ಟಿ. ಯಾಕಂತ ಹೇಳಿದರೆ ಅದು ನೀವು ಅಂದರೆ ಹಾಕ್ಲಿಕ್ಕೆ ಉಂಟಲ್ಲ, ಅದು ಕಡೆಗೆ ಬಿದ್ದೆಲ್ಲ ಹೋಗಬಾರ್ದು, ಬಿದ್ದು ಹೋದರೆ ಕಷ್ಟ. ಅದಕ್ಕೆ ಸ್ವಲ್ಪ ಚಂದ ಮಾಡಿ ಟೈಟಾಗಿ, ಎಷ್ಟು ನಿಮಗೆ ಕೈಯಲ್ಲಿ ಟೈಟಾಗಿ ಎಳಿಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಟೈಟಾಗಿ ಗಂಟನ್ನು ಕಟ್ಟಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಇರ್ತದೆ, ಸಾಂಬ್ರಾಣಿ ಇಲ್ಲ ಅಂತ ಹೇಳಿದರೆ ಧೂಪ ಆದರೂ ಕೂಡ ಪರವಾಗಿಲ್ಲ ಆಯಿತಾ. ಸಾಂಬ್ರಾಣಿ ಇದ್ದರೆ ತುಂಬ ಒಳ್ಳೆಯದು. ನೀವೇನು ಮಾಡಿ ಅಂತ ಹೇಳಿದರೆ, ಇದರಲ್ಲಿ ಉಂಟಲ್ಲ ಅಂದರೆ ಇದು ತೆಂಗಿನಕಾಯಿದು ಚಿಪ್ಪು ಉಂಟಲ್ಲ, ಅದರಿಂದ ಕೆಂಡ ಮಾಡಿ ಉಂಟಲ್ಲ, ಅದರಲ್ಲಿ ಸಾಂಬ್ರಾಣಿ ಹಾಕಿ, ಸಾಂಬ್ರಾಣಿ ಹೊಗೆ ಇಟ್ಟರೆ ತುಂಬ ಒಳ್ಳೆಯದು. ಒಂದು ವೇಳೆ ನಮ್ಮನೇಲಿ ಅದೆಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳ್ಕೊಂಡಾದರೆ, ನಿಮಗೆ ಅದು ಕಪ್ಪು ರೀತಿಯಲ್ಲಿ ಸಾಂಬ್ರಾಣಿ ಬರ್ತದಲ್ಲ, ಅದ್ರ ಒಳಗಡೆ ಎಲ್ಲ ಮೂಲಿಕೆ ಎಲ್ಲ ಹಾಕಿರ್ತಾರೆ, ಅದಾದರೂ ಕೂಡ ಪರವಾಗಿಲ್ಲ. ನಿಮಗೆ ಚಾಕ್ ಥರ ಬರುತ್ತಲ್ಲ, ಅದು ಬೇಡ ಆಯಿತಾ, ಅದು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಕಪ್ಪು ರೀತಿಯಲ್ಲಿ ಒಂದು ಸಾಂಬ್ರಾಣಿ ಬರುತ್ತೆ ಆಯಿತಾ, ಅದ್ರ ಒಳಗಡೆ ಎಲ್ಲ ಮೂಲಿಕೆ ಎಲ್ಲ ಹಾಕಿರ್ತಾರೆ, ಅದು ತುಂಬ ಒಳ್ಳೆಯದು. ಅದರಲ್ಲಿ ಇದು ಹೊಗೆ ಬರುವ ಹಾಗೆ ಮಾಡಬೇಕು, ಸಾಂಬ್ರಾಣಿ ಹೊಗೆ ಬರುವ ಹಾಗೆ ಮಾಡಬೇಕು. ಅದ್ರ ನಂತರ ನೀವು ಇವಾಗ ಗಂಟು ಕಟ್ಟಿಟ್ಟಿದ್ದೀರಿ ನೋಡಿ ಕೆಂಪು ಬಣ್ಣದ ಮೂಟೆ, ಅದನ್ನು ಏನು ಮಾಡಬೇಕಂತ ಸಾಂಬ್ರಾಣಿಯಲ್ಲಿ ಫುಲ್ ಸರಿಯಾಗಿ ತೋರಬೇಕು. ಒಂದು 10 ನಿಮಿಷ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಆ ಹೊಗೆ ಎಷ್ಟು ತನಕ ಇರ್ತದೆ ನೋಡಿ, ಅಷ್ಟು ತನಕ ಕೂಡ ನೀವು ಅದನ್ನು ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಆಯಿತಾ. ಅದರಲ್ಲಿ ಆ ಹೊಗೆಯಲ್ಲಿ ಉಂಟಲ್ಲ ಚಂದ ಮಾಡಿ ಈ ಗಂಟನ್ನು ತೋರಿಸುವಾಗ ಎಂತ ಎಣಿಸ್ಕೊಳ್ಬೇಕು ಅಂತ ಹೇಳಿದರೆ, ಯಾರಾದರೂ ನಿಮಗೆ ಕೆಟ್ಟದು ಬಯಸಿದರೆ ಆಯಿತಾ, ನಿಮಗೆ ಯಾರಾದರೂ ಹಿತಶತ್ರುಗಳು ನೀವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿದರೆ, ನಿಮಗೆ ಏಳಿಗೆ ಆಗಬಾರ್ದು, ನೀವು ಬಡತನ ಬರಬೇಕು, ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ಮಕ್ಕಳು ಚೆನ್ನಾಗಿರಬಾರ್ದು ಆಯಿತಾ, ಅಂದರೆ ಮನೆಯಲ್ಲಿ ಯಾವತ್ತೂ ಜಗಳ ಆಗ್ತಾ ಇರಬೇಕು ಆಯಿತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬಟ್ಟೆ ತಗೊಂಡ್ರು ಕೂಡ ಬೇರೆಯವರಿಗೆ ತೋರಿಸುವ ಅಭ್ಯಾಸ ಇರ್ತದೆ ಆಯಿತಾ. ಬಟ್ಟೆ ತೋರಿಸಿದ್ರು ಕೂಡಲೇ ಉಂಟಲ್ಲ ಅವರಿಗೆ ಅಲ್ಲಿ ಕಣ್ಣು ದೃಷ್ಟಿ ಬಿದ್ದಾಯಿತು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಒಡವೆ ತಗೊಂಡು ಹಾಕಿದ ಕೂಡಲೇ ಅವರಿಗೆ ಅದು ಬ್ಯಾಂಕಲ್ಲಿ ಅಡ ಇಡುವಂಥ ಪರಿಸ್ಥಿತಿ ಏನಾದರೂ ಬರ್ತದೆ. ಆ ಕಾರಣದಿಂದ ಉಂಟಲ್ಲ, ನೀವು ಉಂಟಲ್ಲ ನಿಮ್ಗೆ ಎಂತೆಲ್ಲ ತೊಂದರೆ ಉಂಟು ನೋಡಿ, ಅದೆಲ್ಲ ತೊಂದರೆ ಅದು ಹೊಗೆ ಬರುವಾಗ ಹಾಕ್ಕೊಳ್ಳಿ, ಹೇಳ್ಕೊಳ್ಳಿ. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಆ ಗಂಟನ್ನು ಅಂತ ತೆಂಗಿನಕಾಯಿದು ಗಂಟು ಉಂಟಲ್ಲ, ಆ ಗಂಟನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಉಂಟಲ್ಲ, ಮೇನ್ ಡೋರ್ ಒಳಗಡೆಯಿಂದ ಕಟ್ಟಬೇಕು ಆಯಿತಾ. ನೀವು ಮಧ್ಯದಲ್ಲಿ ಕಟ್ಟಬೇಕಂತ ಹೇಳ್ಕೊಂಡಿಲ್ಲ ಆಯಿತಾ, ಸೈಡಲ್ಲಿ ಬೇಕಾದರೆ ಕಟ್ಬೋದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಅಂದರೆ ದೇವರದ್ದು ಕಾಯಿಯನ್ನು ಇಟ್ಟಿರ್ತಾರೆ, ಅಂದರೆ ಧರ್ಮಸ್ಥಳ ಆ ಥರದ್ದೆಲ್ಲ ಕ್ಷೇತ್ರದಿಂದ ತಗೊಬಂದಿರೋ ತೆಂಗಿನಕಾಯಿ ಎಲ್ಲ ಇಟ್ಟಿರ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲವಿರದ್ದು ಅಂದರೆ ಮನೆಗೆ ಕೆಟ್ಟದ್ದು ಆಗಬಾರ್ದು, ವಾಮಾಚಾರತ ಆಗಬಾರ್ದು ಅಂತ ಹೇಳ್ಕೊಂಡು ಅಲವಿರದ್ದು ಕೂಡ ಹಾಕಿರ್ತಾರೆ. ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ, ಸೈಡಲ್ಲಿ ಬೇಕಾದರೆ ಹಾಕ್ಬೋದು. ಸೈಡಲ್ಲಿ ಒಂದು ಚಿಕ್ಕ ಒಂದು ಮೊಳೆ ಹೊಡೆದುಂಟಲ್ಲ, ಆ ಮೊಳೆಗೆ ಬೇಕಾದರೆ ಹಾಕ್ಬೋದು. ನೆನ್ಪಿಟ್ಕೊಳ್ಳಿ, ಕೆಳಗೆ ಬೀಳದೇ ಇರುವ ಹಾಗೆ ಗಟ್ಟಿ ಕಟ್ಟಬೇಕು ಆಯಿತಾ. ಹಾಗೆ ಮಾಡಿ ಅದ್ರ ನಂತರ ಏನಾಗುತ್ತಂತ ಹೇಳಿದರೆ, ನಿಮ್ಮ ಮನೆಗೆ ಯಾರೇ ಬರಲಿ ಆಯಿತಾ, ಯಾರು ಬರುವುದಾದರೂ ಮನೆಯ ಮೇನ್ ಡೋರಿಂದನೇ ಒಳಗಡೆ ಬರಬೇಕಲ್ವಾ. ನಿಮಗೆ ನೆಗೆಟಿವ್ ಎನರ್ಜಿ ಬಂದು ಅಂದರೆ ದುಷ್ಟಶಕ್ತಿ ಬರುವುದಾದರೂ ಕೂಡ ಮುಖ್ಯ ದ್ವಾರದಿಂದನೇ ಮನೆ ಒಳಗಡೆ ಬರಬೇಕು. ಪಾಸಿಟಿವ್ ಎನರ್ಜಿ ಅಂದರೆ ದೇವ್ರದ್ದೆಲ್ಲ ಬರಬೇಕಾದ್ರೂ ಕೂಡ ಮುಖ್ಯ ದ್ವಾರದಿಂದನೇ ಬರಬೇಕು. ಒಳ್ಳೆಯ ಜನರು ಬರಬೇಕಾದ್ರೂ ಮುಖ್ಯ ದ್ವಾರದಿಂದನೇ ಒಳಗಡೆ ಬರಬೇಕು. ಕೆಟ್ಟ ಜನರು ಬರಬೇಕಾದ್ರೂ ಮುಖ್ಯ ದ್ವಾರದಿಂದನೇ ಒಳಗಡೆ ಬರಬೇಕಲ್ವಾ. ಯಾರು ಕೂಡ ಏನು ಕೆಟ್ಟದು ಎಣಿಸ್ಕೊಂಡು ಬಂದರೂ ಕೂಡ ಅದು ನಿಮ್ಮ ಮನೆಗೆ ಒಳಗೆ ಪ್ರವೇಶ ಮಾಡದೇ ಇರುವ ಹಾಗೆ ಆ ಕಾಯಿ ನೀವು ಮಾಡಿಟ್ಟಿದ್ದೀರ ನೋಡಿ, ನವಧಾನ್ಯ ಮತ್ತು ಆ ತೆಂಗಿನಕಾಯಿ ಸ್ಫಟಿಕ ಕಾಳು ಮೆಣಸು, ಅದು ನಿಮಗೆ ಏನು ಕೂಡ ಆಗದೆ ಇರುವಾಗೆ ನಿಮ್ಮ ಮನೆಗೆ ರಕ್ಷಣೆಯಾಗಿ ಕಾವಲುಗಾರರ ರೀತಿಯಲ್ಲಿ ಕಾಯ್ಕೊಂಡು ಕೂತ್ಕೊಳ್ತಾರೆ. ಅಂದರೆ ಸೆಕ್ಯೂರಿಟಿ ಗಾರ್ಡ್ ಥರ ಕಾಯ್ತಾ ಕೂತ್ಕೊಳ್ತಾರೆ, ಏನು ಕೂಡ ಕೆಟ್ಟದು ನಿಮ್ಮ ಮನೆಗೆ ಒಳಗೆ ಬರದೇ ಇರುವ ಹಾಗೆ.
ದಯವಿಟ್ಟು ಈ ಕೆಲಸ ಮಾಡಿ ಆಯಿತಾ. ನಿಮ್ಮ ಮನೆ ಏಳಿಗೆ ಆಗುವುದನ್ನುಂಟಲ್ಲ, ಅಂದರೆ ಎಲ್ಲರೂ ಕೂಡ, ಯಾರು ಕೂಡ ಕಷ್ಟದಲ್ಲಿ ಇರಬಾರ್ದು. ಎಲ್ಲರಿಗೂ ಕೂಡ 3 ಹೊತ್ತು ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಿಮಗೆ ಎಷ್ಟು ಬೇಕು ನೋಡಿ ಅಗತ್ಯಕ್ಕೆ ಅಷ್ಟು ಒಡವೆಗಳು ಆಯಿತಾ. ಎಷ್ಟು ನೋಡಿ ನಿಮಗೆ ಎಷ್ಟು ಖುಷಿಯಾಗಿರಲಿಕ್ಕೆ, ನಿಮ್ಮ ಜೀವನ ಖುಷಿಯಾಗಿರಲಿಕ್ಕೆ ಎಷ್ಟು ಹಣ ಬೇಕು ಅಷ್ಟು ಹಣ ಎಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳ್ಕೊಂಡು ನಾನು ಕೂಡ ಬಯಸುವುದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಏನೂ ಇಲ್ಲದೆ ನಿರ್ಗತಿಕರಾಗಿ ಬೇರೆಯವ್ರದ್ದು ಎದುರುಗಡೆ ಕೈ ಚಾಚುವ ಹಾಗೆ ಪರಿಸ್ಥಿತಿ ಬರಲಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋರು ಕೂಡ ಇರ್ತಾರೆ. ಅಯ್ಯೋ ಅವ್ರು ಏಳಿಗೆ ಆಗ್ತಿದ್ದಾರಲ್ಲ, ಅವ್ರದ್ದು ಎಲ್ಲ ಹೋಗಲಿ, ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ಸಾಯಲಿ, ಬೇರೆಯವರು ಸಾಲಗಾರರೆಲ್ಲ ಮನೆಗೆ ಬಂದು ಸಾಯಲಿ ಅವ್ರದ್ದು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋರು ಕೂಡ ಇರ್ತಾರೆ. ಅದು ಹೊರಗಡೆಯವರು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ. ನಾನು ಹೇಳಿದ ಹಾಗೆ ಆಗ ಹೇಳಿದೆ ನೋಡಿ, ಒಬ್ಬರನ್ನು ನೋಡಿದ್ರೆ ಒಬ್ಬರು ಆಗೋದಿಲ್ಲ. ಒಬ್ಬರು ಏಳಿಗೆ ಆಗ್ತಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಏಳಿಗೆ ಆಗ್ತಾರೆ ಅಂತ ಹೇಳ್ಕೊಂಡು ಹೊಟ್ಟೆ ಕಿಚ್ಚಿಗಾದರೂ ಹಾಗೆ ಮಾಡ್ತಾರೆ, ಕೆಟ್ಟ ಕಣ್ಣಿನ ದೃಷ್ಟಿ ಹಾಕ್ತಾರೆ. ಆದ್ದರಿಂದ ಇದನ್ನು ಮಾಡಿ ಅದರ ನಂತರ ನೋಡಿ ನಿಮ್ಮ ಮನೆಗೆ ಏನು ಕೂಡ ತಾಗುವುದಿಲ್ಲ, ಏನು ಕೂಡ ಕೆಟ್ಟದಾಗುವುದಿಲ್ಲ. ಯಾರಾದರೂ ಈ ದರಿದ್ರ ಜನರು ಕೆಟ್ಟ ದೃಷ್ಟಿ ಹಾಕಿದ್ರುಂಟಲ್ಲ, ಅದು ಅವರಿಗೆ ಆಗ್ತದೆ, ಅವರಿಗೆ ತಾಗ್ತದೆ. ಅವರು ನಿಮಗೆ ಸಾಲಗಾರರು ಬಂದು ಉಪದ್ರ ಕೊಡಲಿ ಅಂತ ಹೇಳಿದ್ರೆ ಅವ್ರ ಮನೆಗೆ ಸಾಲಗಾರರು ನುಗ್ತಾರೆ. ನೀವು ಗಂಡ ಹೆಂಡತಿ ಜಗಳ ಆಗಲಿ ಅಂತ ಅವರು ಕಾಯ್ತಾ ಕೂತ್ಕೊಂಡ್ರೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತದೆ. ನಿಮ್ಮ ಮಕ್ಕಳು ಓದೋದ್ರಲ್ಲಿ ಹಿಂದೆ ಬೀಳಲಿ ಅಂತ ಹೇಳ್ಕೊಂಡು ಎಣಿಸಿದ್ರೆ ಅವರ ಮಕ್ಕಳು ಅಲ್ಲಿ ಹಿಂದೆ ಬೀಳ್ತಾರೆ ಆಯಿತಾ. ಹೀಗೆ ಏನಾದರೂ ನಿಮಗೆ ಏನು ಎಣಿಸ್ತಾರೆ ನೋಡಿ ಅದೆಲ್ಲ ಅವರ ಮನೆಯಲ್ಲಿ ನಡೀತಾ ಇರ್ತದೆ ಆಯಿತಾ. ಆ ಕಾರಣಕ್ಕೆ ಹೇಳಿದ್ದು ನಾನು, ಒಬ್ಬರಿಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸೋದು ಬೇಡ ಆಯಿತಾ. ಅಂದರೆ ಹಾಳಾಗಿ ಹೋಗಲಿ ಅಂತ ಹೇಳ್ಕೊಂಡು ಬಯಸೋದು ಬೇಡ. ನಿಮಗೆ ಯಾರಾದರೂ ಕೆಟ್ಟದ್ದು ಬಯಸ್ತಿದ್ರೆ ಅಂತ ಹೇಳ್ಕೊಂಡು ಎಣಿಸಿದರೆ ಅದು ಅವ್ರ ಮನೆಯಲ್ಲೇ ಆಗಲಿ ಅಂತ ಹೇಳ್ಕೊಂಡು ಬಯಸೋದ್ರಲ್ಲಿ ತಪ್ಪಿಲ್ಲ ಆಯಿತಾ. ಅವರು ನಮಗೆ ಎಣಿಸಿದಾರೆ, ಅವ್ರು ನಮಗೆ ಏನು ಎಣಿಸ್ಕೊಳ್ತಿದ್ದಾರೆ ನೋಡಿ, ಅದು ಅವ್ರ ಮನೆಯಲ್ಲೇ ಆಗಲಿ ಅಂತ ಹೇಳ್ಕೊಂಡು ಎಣಿಸಿದ್ರೆ ಏನು ಕೂಡ ತಪ್ಪಾಗೋದಿಲ್ಲ. ಆದರೆ ಅವರು ನಮ್ಮ ಬಗ್ಗೆ ಏನು ಎಣಿಸದೆ ಉಂಟಲ್ಲ, ನಾವಾಗಿಯೇ ಅವರು ಹಾಳಾಗಿ ಹೋಗಲಿ, ಅವರಿಗೆ ಹಾಗಾಗಲಿ ಹೀಗಾಗಲಿ ಅಂತ ಹೇಳ್ಕೊಂಡು ಹೇಳೋದು ಬೇಡ. ನಾವು ಒಳ್ಳೆದಿದ್ರೆ, ನಮ್ಮ ಮನಸ್ಸು ಒಳ್ಳೆದಿದ್ರೆ ದೇವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ, ದೇವರು ಕೂಡ ಹೆಲ್ಪ್ ಮಾಡ್ತಾರೆ ಆಯಿತಾ. ನಾವು ಒಬ್ಬರು ಹಾಳಾಗಲಿ ಅಂತ ಹೇಳ್ಕೊಂಡು ಒಬ್ಬರ ಹೆಸರನ್ನು ಹಾಳು ಮಾಡಲಿಕ್ಕೆ ನೋಡಿದರೆ ದೇವರು ನೋಡುವಷ್ಟು ನೋಡ್ತಾರೆ, ಆಮೇಲೆ ಅವರಿಗೆ ಬತ್ತಿ ಇಡ್ತಾರೆ. ಯಾರು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ನೋಡಿ, ಅವರಿಗೆ ಬತ್ತಿ ಇಡ್ತಾರೆ ಆಯಿತಾ. ಅಂತಹ ಉದಾಹರಣೆ ತುಂಬ ನೋಡಲಿಕ್ಕೆ ಸಿಗ್ತದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯ ರಕ್ಷಣೆ ನೀವು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.